ಮಹಾತ್ಮ ಗಾಂಧೀಜಿಯವರು ಹತ್ಯೆಯಾದಾಗ ನೀವು ಏನಂತ ಮಾಡಿದ್ದರು? ಮಹಾತ್ಮ ಗಾಂಧೀಜಿಯವರು ಹತ್ಯೆಯಾದಾಗ ವಲ್ಲಭಾಯ್ ಪಟೇಲ್ ಏನಂತ ಮಾಡಿದ್ರು? ನಿಮ್ಮನ್ನ ಬ್ಯಾನ್ ಮಾಡಿದ್ರಲ್ಲ. ಇತಿಹಾಸ ತಿಳ್ಕೊಳ್ಳಿ. ನೋಡಿ ಅಧ್ಯಕ್ಷರೇ, ಯಾವುದೇ ಕಾರಣಕ್ಕೂ ಇವರು RSS ಬಗ್ಗೆ ಮಾತಾಡಿರೋ ಪದನ ವಾಪಸ್ ತೆಗಿಬೇಕು. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡೋ ಪ್ರಶ್ನೆನೇ ಇಲ್ಲ. ಮಾಡ್ಲಿ, ನಾವು ಇವ್ರಿಗೆಲ್ಲ ಎದುರ್ಕತ್ತೀವ ಮಾಡಿ, ಇವ್ರಿಗೆಲ್ಲ ಎದುರ್ಕತ್ತೀವಿ. ಇವ್ರು ಏನ್ ಮಾಡ್ತಾರೆ ನಾವು ತಯಾರಾಗಿದ್ದೀವಿ ಮಾಡಕ್ಕೆ. ನೀವು ಏನ್ ಮಾಡ್ತೀರಿ ಅದನ್ನ ಎದುರಿಸಕ್ ತಯಾರಾಗಿದ್ದೀವಿ. ನಾವು ರೆಡಿ ಇದ್ದೀರಿ, ನಾವು ರೆಡಿಯಾಗಿ ಬಂದಿದ್ದೀರಿ. RSS ಏನೇ ಹೇಳಿದ್ರು ಕೂಡ ಅವ್ರನ್ನ ಎದುರಿಸಲಿಕ್ಕೆ, ಅವರ ಮಾತಾಡ್ತಿರ್ತಕ್ಕಂಥ ಮಾತುಗಳನ್ನ ಎದುರಿಸಲಿಕ್ಕೆ ನಾವು ತಯಾರಾಗಿದ್ದೀವಿ. ಕಾನೂನು ಕಾಪಾಡಿ, ಕಾನೂನು ಸುರಕ್ಷತೆ ಕಾಪಾಡಿ, ಕಾನೂನು ಪಾಲನೆ ಮಾಡಿ. ಆದ್ರೆ ಈ ರೀತಿ RSS ಸಂಘಟನೆ ಬಗ್ಗೆ ಕಾನೂನನ್ನು ಪಾಲನೆ ಮಾಡದೇ ಇರೋರೇ ನೀವು. ನಿಮ್ಮ ಸ್ಥಾನಕ್ಕೆ ಧಕ್ಕೆ ಬರುತ್ತೆ. ಇಲ್ಲಿ ಕೂತ್ಕೊಂಡು ಅವ್ರ ವಿರುದ್ಧವಾಗಿ ಹೇಳೋದು ಸರಿಯಲ್ಲ. ನನ್ನ ಅಭಿಪ್ರಾಯ ಅದು. ನಿಮ್ಮ ಅಭಿಪ್ರಾಯ ಸರಿ, ನೀವು ಹೇಳಿ ಬೇರೆ ಕಡೆ. ಆದ್ರೆ ಇಲ್ಲಿ ಒಂದು ಕಡತದಲ್ಲಿ ಹೇಳ್ತೀನಿ, ನಾನು ನಿಮ್ಗೆಲ್ಲ ಎದುರ್ಕೊಳ್ಳಲ್ಲ. RSS ನವ್ರಿಗೆಲ್ಲ ಸರ್ಕಾರ ನಡೆಸೋರು ನೀವು ಈ ರೀತಿ ಮಾತಾಡಿದ್ರೆ ಹೇಗೆ? ಬರೇ ಬೆಂಕಿ ಹಚ್ಚದ ಕೆಲಸ, ಕಾನೂನು ಕ್ರಮ ತಗೊಳ್ಳಿ. ಬೆಂಕಿ ಹಚ್ಚ ಕೆಲಸ ನಿಮ್ದು. ಕಾನೂನು ಕ್ರಮ ತಗೊಳ್ಳಿ. ಬೆಂಕಿ ಹಚ್ಚ ಕೆಲಸ ನಿಮ್ದು. ಕಾನೂನು ಕ್ರಮ ತಗೊಳ್ಳಿ. ಆಧಾರ ಕೊಡಿ. ಅದನ್ನ ತೆಗ್ಸಿ. ಅದನ್ನ ಇವ್ರ ಮಕ್ಕಳು ಹೋಗ್ತಾರೆ, ಕೇಳ್ಬಿಡಿ ಅಧ್ಯಕ್ಷರೇ. ಇಲ್ಲ, ನಾವು ಪಾಕಿಸ್ತಾನ ಅಂತ ಹೇಳ್ತೀರಿ. ಪಾಕಿಸ್ತಾನದವರು ಅಂತ ಹೇಳ್ತೀರಿ. ಒಪ್ಕೊಂತಾರ ಅವರು ಪಾಕಿಸ್ತಾನದವರು ಅಂದ್ರೆ ಒಪ್ಕೊಂತಾರ ಅವರು. ಸಗಣಿ ತಿನ್ನೋದಿಲ್ಲ, ಗೋರಕ್ಷಣೆ ಮಾಡೋದಿಲ್ಲ. ಬರೇ ಬಡವ್ರ ಮಕ್ಕಳಿಗೆ ಇವೆಲ್ಲರೂ, ಬರೇ ಬಡವ್ರ ಮಕ್ಕಳಿಗೆ. ಇವ್ರ ಮಕ್ಕಳು ಎಲ್ಲರೂ ಅಬ್ರಾಡ್ ಹೋಗ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ತೆಗ್ದಿದ್ದಾರೆ. ಇವ್ರ ಮಕ್ಕಳು ಯಾರು RSS ಶಾಖೆಗೆ ಹೋಗಲ್ಲ ಅಧ್ಯಕ್ಷರೇ. ಎಲ್ಲ ನೀವು ಹೇಳ್ತೀರಾ? ಹಿಂದುಳಿದವರು ದಲಿತರಿಗೆ ಕಳಿಸ್ತಾರೆ. ಹೇಳಿ ಯಾರ್ಯಾರ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ? ಎಷ್ಟು ಜನ RSS ಶಾಖೆ ಕಳಿಸ್ತಾ ಇದ್ದಾರೆ? ನಿಮ್ಮ ಮಕ್ಕಳಿಗೆ ತೋರಿಸ್ಬಿಡ್ರಿ. ಎಲ್ಲಿದೆ ತೋರಿಸ್ರಿ. ಯಾರು ಇಲ್ಲ ಅಧ್ಯಕ್ಷರೇ, ಯಾರು ಇಲ್ಲ. ಅಷ್ಟೇ ಅಂತ ಹೇಳಿ ಯಾರು ನಿಮ್ಮ ಮಕ್ಕಳಿಗೆ RSS ಶಾಖೆ ಕಳಿಸ್ತಾ ಇಲ್ಲ. ನಿಮ್ಮ ಯಾವ ಸ್ಕೂಲಿಗೆ ಕುಡಿತೀರಪ್ಪ? ಈಗ ಅಧ್ಯಕ್ಷ, ಇವ್ರ ಮಕ್ಕಳು ಯಾವ ದಲಿತ ಕಾಲೋನಿಯಲ್ಲಿ ಇದ್ದಾರೆ ಅಂತ ಹೇಳಿ. ಯಾವ ದಲಿತ ಕಾಲೋನಿಯಲ್ಲಿ ಇವ್ರ ಮಕ್ಕಳಿದ್ದಾರೆ ಅಂತ ಹೇಳಿ ಫಸ್ಟ್. ಆಮೇಲೆ ದಲಿತರು ಉದ್ಧಾರ ಮಾಡ್ತೀವಿ ಅಂತ 50 ವರ್ಷ ಹೇಳಿದ್ರಲ್ಲ. ಪಾಪ ಮುಖ್ಯವಾಗಿ ಬರಬಾರ್ದು ಅವರು. ಎಲ್ಲ ಸದಾಶಿವನಗರ ಖರ್ಗೆ ಅವರು ದಲಿತ ಕಾಲೋನಿಯಲ್ಲೇ ನಮ್ಮ ಮಕ್ಕಳು ಸತ್ರು RSS ಶಾಖೆ ನಿಮ್ಮಂತ ಯೋಗ್ಯತೆ ಇಲ್ಲಿದ್ದವರು RSS ಬರೋದೇ ಬೇಡ. ನಿಮ್ಮಂತ ಯೋಗ್ಯತೆ ಇಲ್ಲಿದ್ದವರು ಬರೋದೇ ಬೇಡ. ಯೋಗ್ಯತೆನೇ ಇಲ್ಲ ಬಿಡಿ. ನಿಮಗೆ ಯೋಗ್ಯತೆ ಇಲ್ಲ, ಯೋಗ್ಯತೆನೇ ಇಲ್ಲ. ನೀವೇ ಆಗ್ಬೇಕ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ನಾಳೆ ಯೋಗ್ಯತೆ ಇಲ್ಲ. ನಿಮಗೆ ಗುರುನಾರಾಯಣ್ ತತ್ವವನ್ನು ಕಲಿಸ್ತೀವಿ. ಬಾರಿ ಸದಾಶಿವನಗರದಲ್ಲಿ ಕೂತ್ಕೊಂಡು ದಲಿತರ ಬಗ್ಗೆ ಬಾರಿ ಮಾತಾಡ್ತಾರೆ. ಬರೋದಿಲ್ಲ. ಬರೇ ಸದಾಶಿವನಗರದಲ್ಲಿ ಕೂತ್ಕೊಂಡು ದಲಿತರ ಬಗ್ಗೆ ಮಾತಾಡುತ್ತೆ. ನೀವೇನ್ ಮಾಡಿದ್ದೀರಾ? ನೀವು ನಿಮ್ಮ ಅಪ್ಪ ಮಕ್ಕಳೆಲ್ಲ 50 ವರ್ಷ ಇದನ್ನೇ ಮಾಡಿದ್ದೀರಿ. ನೀವು ದಲಿತರ ಬಗ್ಗೆ ನೀವೇನ್ ಮಾಡಿದ್ದೀರಿ ಹೇಳಿ? ನಾವು ಎಲ್ಲಿದ್ರಪ್ಪ? ಕ್ವಿಟ್ ಇಂಡಿಯಾ ಗುಲ್ಬರ್ಗ 75 ವರ್ಷ ಗುಲ್ಬರ್ಗದಲ್ಲಿ ಏನ್ ಮಾಡಿದ್ರಿ ಅಂತ ಗೊತ್ತಿದೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇದ್ದಾಗ ಏನ್ ಮಾಡಿದ್ರಿ ಗುಲ್ಬರ್ಗದಲ್ಲಿ? 75 ವರ್ಷ ಎಲ್ಲಿದ್ರಿ? ಯುದ್ಧ ಮಾಡಿದಾಗ ಎಲ್ಲಿದ್ರಿ? ಕೇಳಿ ಅಧ್ಯಕ್ಷರೇ. ಉತ್ತರ ಇಲ್ಲ, ಏನಿಲ್ಲ, ಸುಮ್ಮನೆ ಎದ್ದಿಟ್ಕೊಂಡಿಲ್ಲ ಅಷ್ಟೇ. ಗೊತ್ತಿದ್ದಾರೆ ನೋಡ್ರಿ. ನಿಮ್ ದೇಶಭಕ್ತಿ ಎಲ್ಲ ಗೊತ್ತಿದೆ. ಅದಕ್ಕೆ ಪಟೇಲ್ ಅವರು ನಿಮ್ಗೆಲ್ಲ ಬ್ಯಾನ್